ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಅಸಲಿ ಆಟ ಈಗ ಶುರುವಾಗುತ್ತೆ ಅಂತ. ಫ್ಲೈಟ್ನ ಡೋರ್ ಕ್ಲೋಸ್ ಆಗ್ತಾ ಇದ್ದ ಹಾಗೇನೆ ಅಸಲಿ ಆಟ ಶುರುವಾಗುತ್ತಾ? ಏನಾಗುತ್ತೆ ಹಾಗಾದರೆ? ಯಾಕಂತಂದರೆ ಇದು ಆಲ್ರೆಡಿ ಕಾನೂನಿನ ದೃಷ್ಟಿಯಿಂದ ಸಾಕಷ್ಟು ಸಂಕೀರ್ಣವಾಗಿರ್ತಕ್ಕಂಥ ಒಂದು ಪ್ರಕರಣ ಆಗಿರೋದ್ರಿಂದ ಅಷ್ಟು ಸುಲಭ ಇಲ್ಲ. ಈಗ ಆತ ಆರೋಪಿ ಅಷ್ಟೇ ಅಲ್ಲ, SIT ತನಿಖೆಯ ಅಡಿಯಲ್ಲಿ ಇರೋದ್ರಿಂದ ಫ್ಲೈಟ್ ಹತ್ತುತ್ತಾ ಇದ್ದ ಹಾಗೇನೆ ಪೊಲೀಸರು ಅಲ್ಲಿಂದ ಅವರನ್ನು ವಶಕ್ಕೆ ಪಡಿಬಹುದಾ? ಏನಾಗುತ್ತೆ? ಮಧ್ಯಾಹ್ನ ಮ್ಯೂನಿಚ್ನಿಂದ ಹೊರಟಿದ್ದಾರಾ ಇಲ್ವಾ ಪ್ರಜ್ವಲ್? ಅಲ್ಲಿ ವಿಮಾನದ ಬಾಗಿಲು ಮುಚ್ಚುತ್ತಾ ಇದ್ದ ಹಾಗೇನೆ ಮಾಹಿತಿ ರಿವೀಲ್ ಆಗುತ್ತಾ? ಇಲ್ಲಿನ SIT ಪೊಲೀಸರ ಕೈಗೆ ಪ್ರಯಾಣಿಕರ ಪಟ್ಟಿ ಸಿಗುತ್ತೆ. ವಿಮಾನ ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ SIT ಫುಲ್ ಅಲರ್ಟ್ ಆಗುತ್ತೆ. ಪ್ರಜ್ವಲ್ ಬಂಧನದ ಬಗ್ಗೆ SIT ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದೆ ಅಂತ ಹೇಳಲಾಗ್ತಾ ಇದೆ. ADGP BK ಸಿಂಗ್ ಪೊಲೀಸ್ ಆಯುಕ್ತ ಸಭೆಯಲ್ಲಿ ಚರ್ಚೆಯನ್ನು ನಡೆಸಿದ್ದಾರೆ. ಏನೇನು ಕ್ರಮ ಕೈಗೊಳ್ಳಬೇಕು? ಪ್ರಜ್ವಲ್ ರೇವಣ್ಣ ಬಂದರೆ ಏನೇನು ಕ್ರಮ ಕೈಗೊಳ್ಳಬೇಕು? ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಬೇಕು? ಎಲ್ಲೆಲ್ಲಿ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಬೇಕು? ಮಾಧ್ಯಮಗಳ ಕಣ್ಣು ತಪ್ಪಿಸೋದು ಹೇಗೆ? ಈ ಎಲ್ಲ ಚರ್ಚೆ ಮಾಡಿದ್ದಾರೆ. ಯಾವ ಗೇಟಿಂದ ಎಕ್ಸಿಟ್ ಆಗಬೇಕು ಅಂತಲೂ ಕೂಡ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಜಯ್ ಕನೆಕ್ಟ್ ಆಗಿದ್ದಾರೆ. ಅಜಯ್, SIT ಫುಲಿ ಪ್ರಿಪೇರ್ಡ್ ಅಂತ ಹೇಳಲಾಗ್ತಾ ಇದೆ. ಹೇಗಿರಬಹುದು ಪ್ರಜ್ವಲ್ ರೇವಣ್ಣ ಬಂದಾಗ? ದೃಶ್ಯ ಕಾನೂನಿನ ದೃಷ್ಟಿಯಿಂದ ನೋಡೋದಾದ್ರೆ ಏನೆಲ್ಲ ಮಾಡಬೇಕಾಗತ್ತೆ? ಖಂಡಿತವಾಗ್ಲೂ ಶ್ರೀಲಕ್ಷ್ಮಿ, ಏನಂತಂದರೆ ಈಗಾಗಲೇ ಸಾಕಷ್ಟು ಸೆನ್ಸಿಟಿವ್ ಆಗಿರುವಂಥ ಈ ಒಂದು ಕೇಸ್ನ ಅಂದರೆ ಸಾಕಷ್ಟು ಇಲ್ಲಿ ಪೊಲೀಸರು ಕೂಡ ಅದೇ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಇವತ್ತು ಕೂಡ ಆಯುಕ್ತರ ಕಚೇರಿಯಲ್ಲಿ ಈಗಾಗಲೇ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಗಿರುವಂಥದ್ದು. ಇನ್ನು ಮೀಟಿಂಗ್ನಲ್ಲಿ SIT ಏನು ಮುಖ್ಯಸ್ಥರಾಗಿದ್ದಂತಹ BK ಸಿಂಗು ಕೂಡ ಅವರು ಕೂಡ ಹಾಜರಾಗಿದ್ದರು. ಜೊತೆಗೆ ಇನ್ನು ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಇದ್ದರು. ಇನ್ನು DCP ಲಕ್ಷ್ಮೀ ಪ್ರಸಾದ್ ಕೂಡ ಇದ್ದರು. ಇವರ ಒಂದು ನೇತೃತ್ವದಲ್ಲಿ ಕೂಡ ಇವಾಗಲೇ ಮೀಟಿಂಗ್ ಕೂಡ ಆಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಈಗ 12 ಅಂದರೆ ನಮ್ಮ ಕಾಲಮಾನ ಇನ್ನು 3 ಗಂಟೆ ಏನಿದೆ ಅಷ್ಟೊತ್ತಿಗೆ ಅಲ್ಲಿ 12 ಗಂಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಫ್ಲೈಟ್ ಟೇಕ್ ಆಫ್ ಆಗಬೇಕಾಗತ್ತೆ. ಅಲ್ಲಿ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರು ಒಳಗಡೆ ಬೋರ್ಡಿಂಗ್ ಆದರೆ ಅಲ್ಲಿನ ಮಾಹಿತಿ ಅಂದರೆ ಡೋರ್ ಕ್ಲೋಸ್ ಆಗ್ತಾ ಇದ್ದಂತೆ ಇಲ್ಲಿನ ಪೊಲೀಸರಿಗೂ ಕೂಡ ಒಂದು ಪಟ್ಟಿ ಬರುತ್ತೆ. ಆನಂತರ ಆ ಒಂದು ಪಟ್ಟಿಯನ್ನು ಇಟ್ಕೊಂಡು ಇಲ್ಲಿ ಕನ್ಫರ್ಮೇಷನ್ ಕೂಡ ತಗೊಳ್ಳಾಗತ್ತೆ. ಒಂದು ವೇಳೆ ಬಂದಿದ್ದೇ ಆದಲ್ಲಿ ನಾವು ಯಾವ ರೀತಿಯಾದಂಥ ಕ್ರಮಗಳನ್ನು ಇಲ್ಲಿ ತಗೊಳ್ಬೇಕಾಗತ್ತೆ. ಅವರು ಅಕಸ್ಮಾತ್ ಬಂದರೆ, ಯಾಕಂದರೆ ಸೆನ್ಸಿಟಿವ್ ಕೇಸ್ ಅಂತ ನಾನು ಮೊದಲೇ ಹೇಳಿದೆ. ಸೊ ಹೀಗಾಗಿ ಯಾವ ರೀತಿಯ ಕ್ರಮಗಳು ಅಲ್ಲಿ ಜರುಗಿಸಬೇಕು, ಯಾಕಂದರೆ ಮಾಧ್ಯಮದವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಾರೆ, ಅವರನ್ನು ಕಣ್ತಪ್ಪಿಸ್ಬೇಕಾಗತ್ತೆ. ಜೊತೆಗೆ ಅವರ ಒಂದು ಬೆಂಬಲಿಗರೇನಾದ್ರು ಬಂದರೆ ಅದನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು, ಮತ್ತು ಅವರನ್ನು ಯಾವ ರೀತಿಯಾಗಿ ಕರ್ಕೊಂಬರಬೇಕು, ಎಷ್ಟು ವೆಹಿಕಲ್ಗಳನ್ನ ಅಲ್ಲಿ ಅರೇಂಜ್ ಮಾಡಬೇಕು, ಮತ್ತು ಟೋಲ್ ಕೂಡ ಇರುವಂಥದ್ದು, ಟೋಲಲ್ಲೂ ಕೂಡ ಯಾವ ರೀತಿಯಾಗಿ ಹೋಗಬೇಕಾಗತ್ತೆ, ಮತ್ತು ಅಲ್ಲಿ ಒಂದು ರೀತಿ ಟ್ರಾಫಿಕ್ ಆದರೆ ಯಾವ ರೀತಿ ಕ್ಲಿಯರ್ ಮಾಡಬೇಕು, ಮತ್ತು ಅವರನ್ನು SIT ಕಚೇರಿವರೆಗೂ ಕರ್ಕೊಂಬರೋವರೆಗೂ, ಯಾಕಂದರೆ ಸಂಪೂರ್ಣ ಜವಾಬ್ದಾರಿ ಇಲ್ಲಿ SIT ಅವ್ರದ್ದೇ ಆಗಿರುತ್ತೆ. ಸೊ ಹೀಗಾಗಿ ಸಾಕಷ್ಟು ಸೂಕ್ಷ್ಮತೆಯಿಂದ ಕೂಡಿರುವಂಥ ಕೇಸ್ ಕೂಡ ಇದಾಗಿದೆ. ಸೊ ಹೀಗಾಗಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಮಾಡಿರುವಂಥದ್ದು. ಇನ್ನು ಬಂದಿದ್ದೇ ಆದಲ್ಲಿ ಈ ರೀತಿಯಾದಂತಹ ಅಂಶಗಳನ್ನ ನಾವು ಯಾವ ರೀತಿಯಾಗಿ ಫಾಲೋ ಮಾಡಬೇಕು, ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಬೇಕು, ಎಲ್ಲೆಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಬೇಕು, ಟ್ರಾಫಿಕ್ ಪೊಲೀಸರು ಎಲ್ಲಿರಬೇಕು, ಇವೆಲ್ಲ ಅಂಶವನ್ನು ಕೂಡ ಈಗಾಗಲೇ ಪೊಲೀಸ್ ಆಯುಕ್ತರ ಕಚೇರಿಯಲ್ಲೂ ಕೂಡ ಈಗಾಗಲೇ ಡಿಸ್ಕಸನ್ನು ಕೂಡ ಮಾಡಲಾಗಿರುವಂಥದ್ದು. ಈಗಾಗಲೇ ಮೀಟಿಂಗ್ ಕೂಡ ಸದ್ಯಕ್ಕೆ ಮುಗ್ದಿರುವಂಥದ್ದು. ಒಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಫ್ಲೈಟ್ ಹತ್ತಿದ್ದೇ ಆದಲ್ಲಿ ಮಾತ್ರ ಇಷ್ಟೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ನಮಗೆ ಅಂದರೆ ಒಂದು 4 ಗಂಟೆ 4:15 ಸಂದರ್ಭಕ್ಕೆ ಬಹುತೇಕ ಕನ್ಫರ್ಮ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುವಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ. ಪ್ರಜ್ವಲ್ ರೇವಣ್ಣ ಇವತ್ತೇ ಬೆಂಗಳೂರಿಗೆ ಬರ್ತಾರಾ? ಇವತ್ತು ಮಧ್ಯಾಹ್ನದಷ್ಟೊತ್ತಿಗೆ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಏನು ಮಾಡ್ತಾರೆ ಪ್ರಜ್ವಲ್ ರೇವಣ್ಣ, ಹೊರಟಿದ್ದಾರಾ ಇಲ್ವಾ ಅನ್ನೋದರ ಚಿತ್ರಣ ನಮಗೆ ಸಿಕ್ಬಿಡತ್ತೆ. ಏನು ಮಾಡ್ತಾರೆ ಅನ್ನೋ ಕ್ಲಾರಿಟಿ ಸಿಗತ್ತೆ. ಹಾಗಾದರೆ ಇವತ್ತೇ ಬರ್ತಾರಾ? ಬಂದರೂ ಬರಬಹುದು, ಹೇಳೋಕ್ಕಾಗಲ್ಲ. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಸಂಸದನ ನಡೆ ಏನು ಅನ್ನೋದು ತಿಳಿಯುತ್ತೆ. ಈಗಾಗಲೇ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಟಿಕೆಟ್ ಅಂತೂ ಬುಕ್ ಆಗಿದೆ. ಆದರೆ ವಿಮಾನ ಹತ್ತುತ್ತಾರಾ ಇಲ್ವಾ, ವಿಮಾನ ಹತ್ತಿದ ಮೇಲೇ ಟೇಕ್ ಆಫ್ ಆದಮೇಲೆ ಗೊತ್ತಾಗುವಂಥದ್ದು. ಮಧ್ಯಾಹ್ನ 3:30ಕ್ಕೆ ಮ್ಯೂನಿಚ್ನಿಂದ ವಿಮಾನ ಹೊರಡುತ್ತೆ.